ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ನಾನು ಟಾಕ್ಸಿಕ್ ಮೂವಿ ಅಲ್ಲ, ಟಾಕ್ಸಿಕ್ನ ಟೀಸರ್ ನೋಡ್ಕೊಂಡು ಬಂದೆ. ಹೆಂಗಿದೆಯಪ್ಪ ಟಾಕ್ಸಿಕ್ ಟೀಸರು ಅಂದರೆ ಸ್ವಲ್ಪ ಭಯಂಕರವಾಗಿ ತುಂಬ ವಿಶೇಷವಾಗಿ. ಒಟ್ಟಿನಲ್ಲಿ ಮೂವಿನಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ ಏನು ಹೇಳಲಿಕ್ಕೆ ಹೊರಟಿಲ್ಲ. ಸಂದೇಶ ಅಂಥದ್ದೇನು ಇರಲ್ಲ ಈ ಮೂವಿಲಿ ಅನ್ಕೊಂತೀನಿ. ಬರೀ ಬಡಿಯೋದು ಇದೇ ಹೆಚ್ಚಿಗೆ ಇರುತ್ತೆ. KGF ಸ್ವಲ್ಪ ಹಂಗೆ ಇತ್ತು, ಎರಡನೇ ಭಾಗ ನಾನು ನೋಡಲೂ ಇಲ್ಲ. ಇದು ಆಲ್ಮೋಸ್ಟ್ ಅದೇ ಥರ ಬ್ಲ್ಯಾಕ್ ಆ್ಯಂಡ್ ವೈಟೇ ಮಾಡಿದ್ದಾರೆ. ಮತ್ತು ಎಗೈನ್ ಇನ್ನೊಂದೇನಪ್ಪ ಅಂತಂದರೆ ಇಲ್ಲೂ ಕನ್ನಡ ಪದನೇ ಇಲ್ಲ, ಬರೀ ಇಂಗ್ಲೀಷ್. KGF ಟೀಸರ್ ಕೂಡ 2 ಟೀಸರ್ ಕೂಡ ಅದೇ ಥರನೇ ಮಾಡಿದರು. ಓಕೆ, ಇವರು ಟ್ರೈಲರು ಟೀಸರ್ ಆದರೂ ಕನ್ನಡದಲ್ಲಿ ಏನಾರ ಸ್ವಲ್ಪ ಬಂದರೆ ಚೆನ್ನಾಗಿರುತ್ತಪ್ಪ. ಇವರು ಬರೀ ಇಂಗ್ಲೀಷಲ್ಲೇ ಬಿಟ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪನಾದರೂ ಕತೆ ನಮಗಾದರೂ ಅರ್ಥವಾಗೋದು ಬೇಡವಾ? ಅದು ಏನು ಎತ್ತ ಅನ್ನೋದು. ಬಟ್ ಅರ್ಥ ಮಾಡ್ಕೊಂಡಿರೋರು ಇಂಗ್ಲೀಷ್ ಸ್ವಲ್ಪ ಚೆನ್ನಾಗಿ ಬಲ್ಲವರು ನನಗೆ ಹೇಳಿದ್ರು. ಅದು ಏನಪ್ಪ ಅಂತಂದರೆ, ಒಬ್ಬ ರಾಯ್ ಅನ್ನೋನು ಯಾವುದೋ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾ ಇರ್ತಾರೆ. ಆಗ ಅಂತ್ಯ ಸಂಸ್ಕಾರನಾದರೂ ನೀಟಾಗಿ ಆಗುತ್ತಾ, ಅವನು ಬರಲ್ಲ ತಾನೇ ಅಂತಾರೆ. ಜಸ್ಟ್ ಅವಾಗಲೇ ಎಂಟ್ರಿ ಕೊಡ್ತಾರೆ ಯಶ್, ಆವಾಗ ಅವ್ರನ್ನೆಲ್ಲ ಹೊಡಿತಾರೆ. ಇದು ಇರೋದರಲ್ಲಿ ಸ್ನೇಹಿತರೆ, ನಾನು ನೋಡಿದ್ದು ಬರೀ ದೃಶ್ಯಗಳನ್ನ ನೋಡಿ ಅರ್ಥ ಮಾಡ್ಕೊಂಡಿದ್ದೇನಪ್ಪ ಅಂದರೆ, ಒಂದು ದೊಡ್ಡ ಕಾಡು, ಆ ಕಾಡಲ್ಲೊಂದು ಮನೆ, ಆ ಮನೆ ಒಳಗೆ ತುಂಬ ಜನ ಇದ್ದಾರೆ, ಅವರೇ ವಿಲನ್ಗಳು ಅನ್ಕೊತೀನಿ. ಅಲ್ಲೇ ಸರಿಯಾಗಿ ಎಲ್ಲರಿಗೂ ಹೊಡಿತಾರೆ. ಇಷ್ಟೇ, ಏನೋ ಅರ್ಥ ಆಗಿಲ್ಲ. ಅದು ಟೀಸರು ಅಷ್ಟು ಚೆನ್ನಾಗಿದೆ ಅಂತಂದರೆ ಅದೇ ನೋಡ್ಲಿಕ್ಕೆ ಸ್ವಲ್ಪ ಬೀಭತ್ಸ್ಯವಾಗಿದೆ. ಅದು ಏನು ಸ್ಟೋರಿ ಏನು ಚೆನ್ನಾಗಿದೆ ಅಂತ ಹೇಳೋಕ್ಕೂ ಈಗ ಅಲ್ಲೂ ಆಗಲ್ಲ. ಹೆಂಗೆ ಅಂದರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದು. ಅರ್ಥ ಆಗಿದ್ರೆ ಏನೋ ಸ್ವಲ್ಪ ಇದೆ ಅಂತ ಹೇಳ್ಬೋದು, ಆದರೆ ಹೆಂಗೆ ಹೇಳೋದು ಹೇಳಿ? ಸ್ವಲ್ಪ ಕನ್ನಡದಲ್ಲೂ ಇದ್ದರೆ ಅರ್ಥ ಆಗುತ್ತೆ. ಬಟ್ ಅದೇ ಹೇಳಿದ್ನಲ್ಲ, ವಿಪರೀತ ಸಿಗರೇಟ್ದಿದೆ. ಅದು KGF 2ನಲ್ಲೂ ಅದೇ ಇದೆ, ಇದರಲ್ಲೂ ಅದೇ ಮಾಡಿರ್ತಾರೆ. ವೈಟ್ ಆ್ಯಂಡ್ ಬ್ಲಾಕು ಮಾಮೂಲಿ. ಅದು ಬಿಟ್ಟರೆ ಇನ್ನೇನು ದೊಡ್ಡದಾಗಿರೋ ಅಂಥದ್ದೇನಿಲ್ಲ. ಬಟ್ ಜನ ಎಲ್ಲ ಸೂಪರ್ ಹಂಗೆ ಹಿಂಗೆ ಅಂತಾರೆ. ಅದು ಏನು ಅನ್ನೋದು ಮೂವಿ ನೋಡಿದಾಗಲೇ ಗೊತ್ತಾಗುತ್ತೆ. ನಂದು ಆನೆಸ್ಟ್ ರಿವ್ಯೂ ಏನು ಮಾಡ್ಬೋದು ಅಂತಂದರೆ, ಏನು ಅರ್ಥ ಆಗಲ್ಲ ಮೊದಲು. ಮೋಸ್ಟ್ಲಿ ಅದನ್ನು ಅರ್ಥ ಆಗಲ್ಲ ಅನ್ನೋದಕ್ಕಿಂತ ನಮ್ಗೆ ಅದನ್ನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅನ್ಕೊಂತೀವಿ. ನನಗೆ ಅದನ್ನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅನ್ಕೊಂತೀವಿ. ಮತ್ತು ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಅವರು ತುಂಬ ಮೂವಿಗಳನ್ನ ಡೈರೆಕ್ಟ್ ಮಾಡಿದ್ದಾರೆ, ಚೆನ್ನಾಗಿ ಹಿಟ್ ಕೊಟ್ಟಿದ್ದಾರೆ, ನ್ಯಾಷನಲ್ ಅವಾರ್ಡ್ ವಿನ್ನರ್ ಆಲ್ಸೋ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅದು ಏನು ಕೈಚಳಕ ಮಾಡಿದ್ದಾರೆ ಅನ್ನೋದನ್ನು ಮೂವಿ ಬಂದ ಮೇಲೆ ನೋಡಬೇಕು. ಬಟ್ ನನಗನ್ಸಿದ್ದು KGF ಥರನೇ ಯಶ್ ಇದರಲ್ಲೂ ಕೂಡ ಒಂಥರ ವಿಲನ್ ಥರನೇ ಅಂತ ನನಗನ್ನಿಸ್ತಿದೆ. ಮತ್ತು ಅದು ಮೂವಿ ಹೆಸರೇ ಇದೆ ಹಂಗಂತ, ಟಾಕ್ಸಿಕ್ ಅಂತ. ಟಾಕ್ಸಿಕ್ ಅಂದರೆ ಒಂಥರ ವಿಷಕಾರಿ ಅಂತ ಹೇಳಿಬಿಟ್ಟು, ವಿಷಕಾರಿ ಅಂದರೆ ಕೆಟ್ಟದ್ದು ಅಂತ. ಮೋಸ್ಟ್ಲಿ ಅದು ನೋಡಿದಾಗ ಹಂಗೆ ಅನ್ನಿಸ್ತು, ಆ ಹೆಸ್ರಿಗೆ ತಕ್ಕನಾಗಿದೆ ಅಂತ ಅನ್ನಿಸ್ತು, ವಿಷಕಾರಿ ಅಂತಲೇ. ಮತ್ತು ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ? ಆ ಟೀಸರ್ ನೋಡಿ ನೀವು ನಿಜಕ್ಕೂ ಕೂಡ ಅವ್ರಿವ್ರ ಒಪಿನಿಯನ್ ಕೇಳೋದಕ್ಕಿಂತ ನಿಮ್ಗನ್ಸಿದ್ದು ನೀಟಾಗಿ ಹೇಳಿ, ಅದು ಏನು ಅನ್ನಿಸ್ತು ಅದರಲ್ಲಿ ಅಂತ. ನನಗನ್ಸಿದ್ದು ಹೇಳ್ತಾ ಇದ್ದೀನಿ. ವೈಟ್ ಆ್ಯಂಡ್ ಬ್ಲಾಕು ಮತ್ತೆ ಅದನ್ನೇ ಹೇಳ್ಬೇಕಾಗುತ್ತೆ. 1 ನಿಮಿಷದ ಟೀಸರಲ್ಲಿ ಇನ್ನೇನು ನೋಡ್ಲಿಕ್ಕಾಗುತ್ತೆ? ಅದೇ ಒಂದು ಬ್ಯಾಡ್ ಸೀನ್ ಅಂತ ಇದೆಯಲ್ಲ ಕಾರ್ ಒಳಗೆ ಹುಡುಗಿ ಜೊತೆ, ಅದು ನಿಜಕ್ಕೂ ಕೂಡ ಅದು ಫ್ಯಾಮಿಲಿ ಕೂತ್ಕೊಂಡು ನೋಡೋಕ್ಕಾಗುತ್ತಾ? ಅದು ಅದೇನೋ ನಂಗೆ ಗೊತ್ತಿಲ್ಲಪ್ಪ.
ಫ್ಯಾಮಿಲಿ ಕೂತ್ಕೊಂಡು ನೋಡೋಕ್ಕಾಗುತ್ತಾ ಆ ದೃಶ್ಯನ? ಗೊತ್ತಿಲ್ಲ. ಅಂದರೆ ಹಾಲಿವುಡ್ ಸಿನಿಮಾ, ಹಾಲಿವುಡ್ಡರ್ಗೆ ಅವೆಲ್ಲ ರೂಢಿಯಾಗಿಬಿಟ್ಟಿರುತ್ತೆ. ನಾವು ನೋಡಿಲ್ವ ಟೈಟಾನಿಕ್ ಮೂವಿನಲ್ಲೆಲ್ಲ ಯಾವ ಥರ ಮಾಡಿದ್ದಾರೆ ಏನು ಎತ್ತ ಅಂತ. ಅವೆಲ್ಲ ಹಾಲಿವುಡ್ಡರ್ಗೆ ತುಂಬ ಸೂಟ್ ಆಗುತ್ತಪ್ಪ, ಅವೆಲ್ಲ ನೋಡ್ಬೋದು. ನಮ್ಮ ಕನ್ನಡದವ್ರಿಗೆ, ಕನ್ನಡಿಗರಿಗೆ ಅಂದರೆ ಆ ಥರ ದೃಶ್ಯಗಳು ನೋಡಲಿಕ್ಕೆ ಸ್ವಲ್ಪ ಮುಜುಗರ ಅಂತ ಅನಿಸುತ್ತೆ. ಹಂಗಂತ ನಮ್ಮವ್ರೇನು ನೋಡಲ್ಲ ಅಂತ ಅಲ್ಲ, ಆದರೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ನೋದು ನನ್ನ ಒಂದು ಒಪಿನಿಯನ್ನು. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಮತ್ತು ಒಂದು ಸ್ಟ್ಯಾಂಡರ್ಡ್ ಸ್ಟೋರಿ ಅಂತ ಅನಿಸುತ್ತೆ ರೀ. ಇಲ್ಲಿ ಯಾವುದು ಕೆಲವೊಂದು ಟ್ರೈಲರ್ನ ನೋಡಿದಾಗಲೇ ಅನ್ನಿಸ್ಬಿಡುತ್ತೆ ಇದು ವಿಲೇಜ್ ಸ್ಟೋರಿ, ಇದು ಟೌನ್ ಸ್ಟೋರಿ, ಇದು ರೌಡಿಯಿಸಮ್ ಅಂತ. ಇದು ಅದಕ್ಕಿಂತಲೂ ಒಂದು ಪಟ್ಟು ಮೇಲೆ ಟಾಕ್ಸಿಕ್, ಹಾಗೆ ಆ ಥರ ಸ್ವಲ್ಪ ಕ್ರೂರವಾಗೇ ಇದೆ ಅಂತಲೇ ಹೇಳ್ಬೋದು. ಬರೀ ಹೊಡಿಯೋದು ಬಡಿಯೋದು. ಓಕೆ, ಏನೋ ಅವ್ರ ಡೈರೆಕ್ಟ್ರು ಅವರಿಷ್ಟ, ಆಕ್ಟ್ರು ಅವರಿಷ್ಟ, ಅವ್ರಿಗೆ ಏನೇನು ಮನಸ್ಸಲ್ಲಿದೆಯೋ ಅದನ್ನ ಅಲ್ಲಿ ಬರೆದಿರ್ತಾರೆ, ಹಿಂಗೆ ಮಾಡಿದ್ದಾರೆ, ಅದನ್ನು ನಾವೇನು ಹೇಳೋದಕ್ಕಾಗಲ್ಲ. ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೇನು ಅನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.